ನರ್ಸಿಂಗ್ ವೃತ್ತಿಯು ಸೇವಾ ಮನೋಭಾವದ ವೃತ್ತಿಯಾಗಿದೆ. ಸಚಿವ ಈಶ್ವರ್ ಖಂಡ್ರೆ. ನರ್ಸಿಂಗ್ ವೃತ್ತಿಯ ಜಗತ್ತಿನಲ್ಲೇ ಅತ್ಯಂತ ಸೇವಾ ಮನೋಭಾವದ ವೃತ್ತಿಯಾಗಿದೆ ಎಂದು ಅರಣ್ಯ, ಪರಿಸರ ಮತ್ತು ಜೀವಶಾಸ್ತ್ರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ತಿಳಿಸಿದರು. ಅವರು ಶನಿವಾರ ಸರ್ಕಾರಿ ಶುಶ್ರೂಷಾ ಶಾಲಾ ಆವರಣದಲ್ಲಿ ನಡೆದ ಸರ್ಕಾರಿ ಶುಶ್ರೂಷಾ ಶಾಲಾ ಬೀದರ್ನ 9ನೇ ಬ್ಯಾಚ್ ಹಾಗೂ ಬ್ರಿಮ್ಸ್ ಶುಶ್ರೂಷಾ ಮಹಾವಿದ್ಯಾಲಯದ ಬೀದರ್ನ 3ನೇ ಬ್ಯಾಚ್ ವಿದ್ಯಾರ್ಥಿಗಳ ಜ್ಯೋತಿ ಬೆಳಗಿಸುವ ಹಾಗೂ ಪ್ರತಿಜ್ಞಾವಿಧಿ ಬೋಧಿಸುವ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಆರೋಗ್ಯವೇ ಭಾಗ್ಯ ಎನ್ನುವ ಮಾತಿನ ಹಾಗೆ ನಾವು ನಮ್ಮ ಆರೋಗ್ಯ ಕಾಪಾಡಿಕೊಳ್ಳುವುದು ಬಹಳ ಮುಖ್ಯವಾಗಿದೆ. ದಿನೇ ದಿನೇ ಹೆಚ್ಚುತ್ತಿರುವ ಸಾಂಕ್ರಾಮಿಕ ರೋಗಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳಬೇಕಾಗಿದೆ ಮತ್ತು ಪರಿಸರ ವ್ಯವಸ್ಥೆಯಿಂದ ಸಮತೋಲನದಿಂದ ಕಾಪಾಡುವುದು ಮುಖ್ಯವಾಗಿದೆ. ಈಗ ಮೊನ್ನೆ ತಾನೇ ಏನು BSc ನರ್ಸಿಂಗ್ ಕಾಲೇಜಿಗೆ ನಮಗೆ ಶಿಕ್ಷಕರು ಹಾಗೂ ಇಮಾನುಯಲ್ ಪಡಿಕರ್ ಅವರೇ ಹಾಗೂ ನಮ್ಮ ಆತ್ಮೀಯರಾದಂಥ ಜೀವದ ಅಂಗನೊಂದು ಹೊರಗಡೆ ಬಂದು ಇವತ್ತು ಗ್ಲೌಸ್ ಇದ್ದರೇನು, ಮಾಸ್ಕ್ ಇದ್ದರೇನು, ಇಲ್ಲದೆ ಇದ್ದರೇನು ಅನೇಕ ಜನ ಈ ಸೇವೆಯಲ್ಲಿ ಮೃತಪಟ್ಟಿದ್ದಾರೆ. ಹೀಗಾಗಿ ಶುಶ್ರೂಷಕರ ಒಂದು ಜವಾಬ್ದಾರಿ ಅತ್ಯಂತ ಪವಿತ್ರವಾದಂಥದ್ದು, ಅತ್ಯಂತ ಮಹತ್ವವಾದಂಥ ಒಂದು ಜವಾಬ್ದಾರಿ ಅಂತ ನಾನು ಹೇಳಿಕೆ ಬಯಸ್ತೇನೆ. ಅದಕ್ಕೆ ಆದ್ಮೇಲೆ ಇವತ್ತು ನೀವೆಲ್ಲ ಜನರ ಸೇವೆ ಮಾಡಲಿಕ್ಕೆ ಇವತ್ತು ಡಿಪ್ಲೊಮಾ ನರ್ಸಿಂಗ್ಗೆ ಸೇರಿಕೊಂಡಿದ್ದೀರಿ, ಪ್ರವೇಶ ಪಡ್ತಿದ್ದೀರಿ, BSc ನರ್ಸಿಂಗ್ಗೆ ಪ್ರವೇಶ ಪಡ್ತಿದ್ದೀರಿ. ಇವತ್ತು ನಿಮಗೆ ಆ ದೇವರು ಒಳ್ಳೆಯ ಒಂದು ಬುದ್ಧಿ ಕೊಡ್ತಾನೆ, ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ ನಂಬಿಕೆ ನನಗೆ. ಇವತ್ತು ನಾನು ನೋಡ್ತಾ ಇದ್ದೇನೆ ಇಡೀ ಜಗತ್ತಿನಲ್ಲಿ ಇವತ್ತು ಮುಂದುವರೆದಂಥ ರಾಷ್ಟ್ರದಲ್ಲಿ ಸಹಿತ ನಮ್ಮ ದೇಶದಲ್ಲಿ ಯಾರ್ಯಾರು ನರ್ಸಿಂಗ್ ತರಬೇತಿ ಪಡೆದಿದ್ದಾರೆ, ಯಾರ್ಯಾರು ಪದವಿ ಪಡೆದಿದ್ದಾರೆ, ಅವರೆಲ್ಲರಿಗೆ ಇವತ್ತು ಮಿಡ್ಲ್ ಈಸ್ಟಲ್ಲಿ, ಇವತ್ತು ದೇಶ ವಿದೇಶಗಳಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಸೇವೆ ಮಾಡ್ತಾರೆ, ಬಹಳ ಯಶಸ್ಸು ಪಡ್ಕೊಂಡಿದ್ದಾರೆ. ನಮ್ಮ ದೇಶದಲ್ಲೂ ಇದು ಬಹಳಷ್ಟು ಬೇಕಾಗಿದ್ದಾರೆ. ಆ ದೃಷ್ಟಿಯಿಂದ ಸೇವಾ ಮನೋಭಾವನೆ, ನೀವು ದುಡ್ಡು ಗಳಿಸಬೇಕು ಅಂತ ಬಂದಿಲ್ಲ, ನೀವು ಈ ಒಂದು ಕ್ಷೇತ್ರದಲ್ಲಿ ಪ್ರವೇಶ ಮಾಡಿದ್ದೀರಿ, ಅದು ಇವತ್ತು ಮನಸ್ಸಿನಂತೆ ಬರಬೇಕಾಗ್ತದೆ. ಒಂದು ಸೇವಾ ಮನೋಭಾವನೆಯಿಂದ ನೀವು ಈ ಒಂದು ನರ್ಸಿಂಗ್ ಕೋರ್ಸಲ್ಲಿ ಜಾಯಿನ್ ಆಗಿದ್ದೀರಿ. ಅದಕ್ಕೆ ನಿಮಗೆ ನನ್ನ ಪರವಾಗಿ, ಸರ್ಕಾರದ ಪರವಾಗಿ ಆರ್ಥಿಕ ಸ್ವಾಗತ ಮತ್ತು ಅಭಿನಂದನೆ ಮಾಡ್ತಾರೆ. ಈಗ ರಾಜ್ಕುಮಾರ್ ಅವರು ಕೆಲವು ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಇವತ್ತು ಒಂದು ಕಟ್ಟಡ ನಾವು ಕಟ್ಟಿಕೊಟ್ಟಿದ್ದೇವೆ, ಇನ್ನೊಂದು ಕಟ್ಟಡಕ್ಕೆ ಒಂದು 5 ಕೋಟಿ 4 ಕೋಟಿ ರೂಪಾಯಿ ಕೊಟ್ಟು ಮೊನ್ನೆ ಅದಕ್ಕೆ ಪೂಜೆನ ನಾವು 5 ಕೋಟಿ ಮಾಡಿದ್ದೇವೆ. ಇನ್ನೂ ಒಂದು ನೀವು ಡಿಪ್ಲೊಮಾ ನರ್ಸಿಂಗ್ ಕಾಲೇಜ್ಗೆ ನಿಮ್ಮದೇ ಆದಂತಹ ಸ್ವಂತ ವಸತಿ ಶಾಲೆ, ಅದಕ್ಕೆ ಬೇಕಾದಷ್ಟು ಅನುದಾನ ಮಂಜೂರಿ ಮಾಡಿ ಅಂತ ಕೇಳಿದ್ದೀರಿ. 405 ಕೋಟಿ ಬೀದರ್ ಜಿಲ್ಲೆ ಅಭಿವೃದ್ಧಿಗಾಗಿ, ಬೀದರ್ ಜಿಲ್ಲೆ ಪ್ರಗತಿಗಾಗಿ ಇವತ್ತು ನಿಮಗೆ ಡಿಪ್ಲೊಮಾ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳಿಗಾಗಿ ಒಂದು ವಸತಿ ಶಾಲೆ, ಅದಕ್ಕೆ ಎಷ್ಟು ಅನುದಾನ ಬೇಕಾದರೂ ಅದನ್ನು ಮಂಜೂರಿ ಮಾಡ್ತೀವಿ ಅಂತ. ಖಂಡಿತ ಏನಾಗಿದೆ ಅಂದರೆ ಇಲ್ಲಿ 2 ಕೋರ್ಸ್ಗಳಿದೆ, ಅಂದರೆ ಡಿಗ್ರಿ ಮತ್ತು ಡಿಪ್ಲೊಮಾ. ಡಿಗ್ರಿಗೆ ಈಗಾಗಲೇ ಗುದ್ದಲಿ ಪೂಜೆಯನ್ನ ಉಸ್ತುವಾರಿ ಸಚಿವರು ಪಾಲಿಟೆಕ್ನಿಕ್ ಕಾಲೇಜ್ ಏನು ಹಳೇದಿತ್ತು ಅದರಲ್ಲಿ ಮಾಡಬೇಕಂತೇಳಿ ಈಗಾಗಲೇ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದಾರೆ. ತದನಂತರ ಡಿಪ್ಲೊಮಾ ನರ್ಸಿಂಗಿಗೆ ಈಗ ವಸತಿ ಇಲ್ಲ ಅವರಿಗೆ. ಈಗ ತಾನೇ ಏನು ಅಂತಂದ್ರೆ ಅವರ ಭಾಷಣದಲ್ಲಿ ನಾನು ವಸತಿ ಡಿಪ್ಲೊಮಾ ನರ್ಸಿಂಗ್ ಕೂಡ ಮಾಡ್ತೀನಿ ಎಂಬತಕ್ಕಂಥದ್ದು ಕೂಡ ಈಗ ತಾನೇ ಹೇಳಿದ್ದಾರೆ. ಅದು ಕೂಡ ನೆರವೇರಿಸುತ್ತೆ ಎಂಬತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಖಂಡಿತ ಏನಾಗಿದೆ, ನಮ್ಮ ಒಂದು BSc ನರ್ಸಿಂಗ್ ನಲ್ಲಿ 60 ಇಂಟೇಕ್ ಇತ್ತು. ಈಗ ಸೀಟ್ಗಳನ್ನ ಎನ್ಹಾನ್ಸ್ಮೆಂಟ್ ಮಾಡ್ಬೇಕಂತೇಳಿ ಮಾನ್ಯ ಡೈರೆಕ್ಟರ್ ಅವರು ಒಂದು ನೇತೃತ್ವದಲ್ಲಿ ನಾವು ಇವತ್ತ 60ರಿಂದ 100ಕ್ಕೆ ಈಗಾಗಲೇ ನಾವು ಏನು ಅಪ್ಲಿಕೇಶನ್ ಹಾಕಿವಿ, ಅದನ್ನ ಮುಂದೆ ಬರ್ತಕ್ಕಂಥ ದಿನದಲ್ಲಿ ಅದು ಕೂಡ 100 ಸೀಟ್ ಆಗುತ್ತೆ ಎಂಬತಕ್ಕಂಥದನ್ನ ಹೇಳಕ್ ಬಯಸ್ತಾ ಇದ್ದೀನಿ. ಅದು ಯಾಕೆ 100 ಸೀಟ್ ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ, ಬಡ ಮಕ್ಕಳಿಗೆ ಇದು ಅವಕಾಶವನ್ನ ಸಿಗಲಿ, ಇದು ಸದುಪಯೋಗ ತಗೊಳ್ಳಿ. ಇವತ್ತು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳು ಹೋದಾಗ ಒಂದು ಸರ್ಕಾರಿ ಒಂದು ಕೋಟಾದಲ್ಲಿ ಈಗ ಮ್ಯಾನೇಜ್ಮೆಂಟ್ ಸೀಟದಲ್ಲಿ 1 ಲಕ್ಷ ಇದೆ ಪ್ರತಿ ವರ್ಷಕ್ಕೆ. ಆದರೆ ಇಲ್ಲಿ ನಮ್ಮಲ್ಲಿ ಏನಿದೆ ಅಂತಂದ್ರೆ ಗೌರ್ಮೆಂಟ್ ಅಲ್ಲಿ ಫ್ರೀ ಅವಕಾಶ ಇದೆ. ಅದನ್ನ ಬೀದರ್ ಜಿಲ್ಲೆಯಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಇದನ್ನ ಸದುಪಯೋಗ ಪಡಿಬೇಕು ಎಂಬತಕ್ಕಂಥದನ್ನ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಥ್ಯಾಂಕ್ ಯು. ಆರೋಗ್ಯವಾದ ಸಮಾಜ ನಿರ್ಮಾಣ ಮಾಡಲು ನರ್ಸಿಂಗ್ ಸಿಬ್ಬಂದಿಗಳ ಕೊಡುಗೆ ಅಪಾರವಾಗಿದೆ.
ಹಾಗೂ ನರ್ಸಿಂಗ್ ಕೋರ್ಸ್ ಮುಗಿದ ಮೇಲೆ ದೇಶ ವಿದೇಶ ದೊಡ್ಡ ದೊಡ್ಡ ಆಸ್ಪತ್ರೆಗಳಲ್ಲಿ ಕೆಲಸ ದೊರೆಯುತ್ತವೆ ಎಂದು ತಿಳಿಸಿದರು. ಡಿಪ್ಲೊಮಾ ನರ್ಸಿಂಗ್ ಕಾಲೇಜು ವಸತಿ ನಿಲಯ ನಿರ್ಮಾಣಕ್ಕೆ ಆದಷ್ಟು ಬೇಗ ಹಣ ಮಂಜೂರು ಮಾಡಲಾಗುತ್ತದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮದಲ್ಲಿ ಪೌರಾಡಳಿತ ಮತ್ತು ಹಜ್ ಸಚಿವರಾದ ರಹೀಂ ಖಾನ್, ನಗರಸಭೆ ಅಧ್ಯಕ್ಷರಾದ ಮೊಹಮ್ಮದ್ ಗೌಸ್, ಬ್ರೀಮ್ಸ್ನ ನಿರ್ದೇಶಕರಾದ ಶಿವಕುಮಾರ್ ಶೆಟ್ಕಾರ್, ಜಿಲ್ಲಾ ಆರೋಗ್ಯ ತರಬೇತಿ ಕೇಂದ್ರದ ಪ್ರಾಂಶುಪಾಲರಾದ ಸಂಜೀವ್ ಕುಮಾರ್ ಪಾಟೀಲ್, ಸರ್ಕಾರಿ ಶುಶ್ರೂಷಾ ಶಾಲೆ ಹಾಗೂ ಬ್ರೀಮ್ಸ್ ಶುಶ್ರೂಷಾ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ರಾಜ್ಕುಮಾರ್ ಮಾಳ್ಗೆ, ಬ್ರೀಮ್ಸ್ ಬೋಧಕ ಆಸ್ಪತ್ರೆ ವೈದ್ಯಕೀಯ ಅಧೀಕ್ಷಕರಾದ ಶಿವಯೋಗಿ ಬಾಲಿ, ಬ್ರೀಮ್ಸ್ ಬೋಧಕ ಆಸ್ಪತ್ರೆ ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಮೊಹಮ್ಮದ್ ಆಶ್ಮೇದುದ್ದೀನ್ ಸೇರಿದಂತೆ ವಿವಿಧ ಅಧಿಕಾರಿಗಳು ಉಪಸ್ಥಿತರಿದ್ದರು. ರೋಹನ್ ಮನೋಹರ್, C9 ಕನ್ನಡ, ಬೀದರ್.